ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕ್ಯಾಪ್ಷನಲ್ಲಿ ನೀವು ಆಲ್ರೆಡಿ ನೋಡಿದಾಗೆ ಮೈ ಬರ್ಡೇ ಶಿ ಹ್ಯಾಪಿ ಬರ್ತ್ಡೇ ಮಮ್ಮ. ಟುಡೇ ಇಸ್ ಮೈ ಬರ್ತ್ಡೇ ಆ್ಯಸ್ ಅ ಮದರ್ ಮಮ್ಮ. ಸೊ ಪ್ರೀವಿಯಸ್ ಬರ್ಡೇಲಿ ಶಿ ವಾಸ್ ಇನ್ ಮೈ ಸ್ಟಮಕ್, ನನ್ನ ಹೊಟ್ಟೆಲಿದ್ಲು. ಸೊ ಐ ವಾಸ್ 3 months or 4 months ಪ್ರೆಗ್ನೆಂಟ್ ಆಗಿದ್ದೆ. Another reason is I am celebrating this birthday, very simple birthday with my in-laws. ಸೊ ನಾನು ಇನ್ಲಾಸ್ ಮನೆಯಲ್ಲಿದ್ದೀನಿ, ಸೊ ಕಾಂಜಂಗಾಡಲ್ಲಿದ್ದೀನಿ. ಸೊ ಈ ಸಲದ ಬರ್ತ್ಡೇ ಐ ಆಮ್ ಸೆಲೆಬ್ರೇಟಿಂಗ್ ವಿತ್ ದ ಫ್ಯಾಮಿಲಿ. ಸೊ ಅದು ಕೂಡ ಫಸ್ಟ್ ಟೈಮ್. ತುಂಬ ದಿನದಿಂದ ಒಂದು ಲಾಂಗ್ ವಿಡಿಯೋ ತೆಗಿಬೇಕಂತ ಇತ್ತು. ಸೊ ಐ ಆಮ್ ಗ್ಲಾಡ್ ದಟ್ ಇವತ್ತಿನ ದಿನವೇ ನನಗದು ಟೈಮ್ ಸಿಕ್ತು ಅಂತ. ಆ್ಯಂಡ್ ಆಲ್ರೆಡಿ ಲೇಟ್ ಆಗಿತ್ತು. ಸೊ ಟೆಂಪಲೆಲ್ಲ ಕ್ಲೋಸ್ ಆಗಿರ್ತದೆ ಏನು ಅಂತ ಅಂದ್ಕೊಂಡ್ವಿ. ಸೊ ಎಲ್ಲ ಬೇಗ ಬೇಗ ರೆಡಿಯಾಗಿ ನಾನು ಅವಳನ್ನು ಕರ್ಕೊಂಡು ನಾನು ಹಸ್ಬೆಂಡ್ ಜೊತೆ ಟೆಂಪಲಿಗೆ ಹೋಗಿದ್ದೆ. ನಾನು ಹಸ್ಬೆಂಡ್ ನನ್ನ ಮಗಳು ಟ್ರಾವೆಲ್ ಮಾಡುವಾಗ ನನಗೆ ಯಾವಾಗಲೂ ಹಸ್ಬೆಂಡ್ ನನಗೆ ಮುಂದೆ ಕೂತ್ಕೊಳ್ಳೋಕೆ ಬಿಡೋಲ್ಲ. ಯು ಹ್ಯಾವ್ ಟು ಸಿಟ್ ಇನ್ ದ ಬ್ಯಾಕ್ ಅಂತಲೇ ಹೇಳ್ತಾರೆ. ಸೊ ಇಟ್ಸ್ ಗುಡ್ ಆ್ಯಕ್ಚುಲಿ. ಏನೋ ತುಂಬ ನಾವು ಟ್ರಾಫಿಕ್ ರೂಲ್ಸನ್ನು ನಾವು ಯಾವಾಗಲೂ ಫಾಲೋ ಮಾಡಬೇಕಾಗುತ್ತೆ. ಆ್ಯಂಡ್ ಕಾರ್ನ ಹಿಂದೆ ಕೂಡ ನಾವೊಂದು ಬೇಬಿ ಆನ್ ಬೋರ್ಡ್ ಅಂತ ಹಾಕಿದ್ದೀವಿ. ಟೆಂಪಲಿಂದ ನಾವು ಡೈರೆಕ್ಟ್ ಲಂಚಿಗೆ ಹೋದ್ವಿ. ಇದು ನನ್ನದು ಹಸ್ಬೆಂಡ್ ಫ್ಯಾಮಿಲಿ. ಸೊ ಇದು ಹಸ್ಬೆಂಡ್ದು ಅಜ್ಜಿ. ಸೊ ನನ್ನ ಮಗಳಿಗೆ ಪಿಜ್ಜಿ ಆಗಬೇಕು, ನಾನು ಅವ್ರನ್ನ ಅಜ್ಜಿ ಅಂತಲೇ ಕರಿತೀನಿ. ಶಿ ಈಸ್ ವೆರಿ ಕ್ಲೋಸ್ ಟು ಮೀ. ಇದು ಹಸ್ಬೆಂಡ್ ಬ್ರದರ್, ಯಂಗ್ ಬ್ರದರ್. ಅದು ಹಸ್ಬೆಂಡ್ ಅಪ್ಪ, ನನ್ನ ಮಾವ. ಇದು ನನ್ನ ಆಂಟಿ, ಹಸ್ಬೆಂಡ್ ಅಮ್ಮ. ಇದು ಆಂಟಿದು ಅಕ್ಕ. ಸೊ ದಿಸ್ ಇಸ್ ಮೈ ಡಾಟರ್. ಸೊ ಇಷ್ಟು ಜನ ನಾವು ಹೋಗಿದ್ವಿ ಲಂಚಿಗೆ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ ನನಗೆ. ಬಿಕಾಸ್ ಫ್ಯಾಮಿಲಿ ಜೊತೆ ಒಂದು ಒಟ್ಟಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದು ಇಟ್ಸ್ ಲೈಕ್ ಅ ಬ್ಲೆಸ್ಸಿಂಗ್ ಆ್ಯಕ್ಚುಲಿ. ಜಾಸ್ತಿ ಏನು ಅನ್ಕಂಫರ್ಟೇಬಲ್ ಅನ್ನಿಸ್ಲಿಲ್ಲ ನನಗೆ. ಬಿಕಾಸ್ ಫ್ಯಾಮಿಲಿಯಲ್ಲೇ ಇರೋ ಕಾರಣ ನಾನು ಈಸಿಯಾಗಿ ಅವಳನ್ನು ಮ್ಯಾನೇಜ್ ಮಾಡಿದೆ. ಸ್ವಲ್ಪ ಚಿಡ್ಚಿಡ್ಸೆಲ್ಲ ಮಾಡ್ತಾಯಿದ್ಲು. ಅವಾಗೆಲ್ಲ ನಾನು ಅವಳಿಗೆ ಫೀಡ್ ಮಾಡ್ತಾಯಿದ್ದೆ. ನಾನು ಸಾಲಿಡ್ ಸ್ಟಾರ್ಟ್ ಮಾಡಿದ್ರು ಓನ್ಲಿ 1 time ಪ್ಲಸ್ ಒಂದು ಸಣ್ಣದೊಂದು ಸ್ನ್ಯಾಕ್ಸ್ ಥರ ಕೊಡ್ತಾಯಿದ್ದೀನಿ ಅವಳಿಗೆ. ಸೊ ಇನ್ನೂ ಕರೆಕ್ಟಾಗಿ ನಾನು ಸ್ಟಾರ್ಟ್ ಮಾಡಲಿಲ್ಲ. ಸೊ ಇವಾಗ 7 months ಆಗಿದ್ದಾಳೆ. ಆ್ಯಂಡ್ ನಾನು ನಾನ್ ವೆಜಿಟೇರಿಯನ್. ನನ್ನ ಇನ್ನಾಸ್ ಎಲ್ಲ ವೆಜಿಟೇರಿಯನ್, ನನ್ನ ಅತ್ತೆ ಎಲ್ಲ ವೆಜಿಟೇರಿಯನ್. ಬಟ್ ನಾವು ವೆಜಿಟೇರಿಯನ್ನೇ ಆರ್ಡ್ರ್ ಮಾಡಿದ್ವಿ. ಯಾಕೆ ಅಂತ ಹೇಳಿದರೆ ನಂದು ಮಗಳದು ಅದೇ ದಿನ ತುಲಾಭಾರ ಇತ್ತು. ಸೊ ಅದಕ್ಕೋಸ್ಕರ ನಾವು ವೆಜ್ಜೇ ತಿಂದ್ವಿ. ಲೈಕ್ ಅ ಸೂಪ್, ಆಮೇಲೆ ಫ್ರೆಂಚ್ ಫ್ರೈಸ್, ಪನ್ನೀರ್, ಬೇಬಿ ಕಾರ್ನ್, ಆಮೇಲೆ ನಾನ್, ಅದೇ ಕರೀಸ್, ಇದನ್ನೇ ನಾವು ತಿಂದಿದ್ವಿ. ಅವಳಿಗೆ ಡಾಡಾ ಅಂದರೆ ತುಂಬ ಇಷ್ಟ ಆ್ಯಕ್ಚುಲಿ. ಶಿ ಲವ್ಸ್ ಅ ಡಾಡಾ. ಸೊ ನನಗೆ ತುಂಬ ಹೆಲ್ಪ್ ಮಾಡಿದ್ರು ನಿಖಿಲ್. ಸೊ ಅವಳು ಹಿಡ್ಕೊಂಡಾಗ ನಾನು ತಿಂತಾಯಿದ್ದೆ. ಸೊ ನಾನು ಮಗಳನ್ನ ಹಿಡ್ಕೊಂಡಾಗ ಅವರು ತಿಂತಾಯಿದ್ರು. ಸೊ ಆ ಥರ ಎಲ್ಲ ನಾವು ಮ್ಯಾನೇಜ್ ಮಾಡಿದ್ವಿ. ಆಮೇಲೆ ಫ್ಯಾಮಿಲೀಸು ಎಲ್ಲರೂ ಇದ್ದರು. ಸೊ ಅವಳಿಗೆ ನಂದು ಆಂಟಿ ಅಂದ್ರೂ ತುಂಬ ಇಷ್ಟ, ಅತ್ತೆ ಅಂದರೆ. ಸೊ ಈಸಿಯಾಗಿ ಹ್ಯಾಂಡಲ್ ಆಯಿತು, ನೋ ವರೀಸ್. ಫುಡ್ ವಾಸ್ ಎಕ್ಸಲೆಂಟ್ ಆ್ಯಕ್ಚುಲಿ. ಸೊ ವೆಜ್ ಆರ್ಡ್ರ್ ಮಾಡಿದ್ರೂ ತುಂಬ ಚೆನ್ನಾಗಿತ್ತು ಫುಡ್ಡು. ಸೊ ಇದು ಕಾಂಜಂಗಾಡಲ್ಲಿ ಇರುವಂಥ ಒಂದು ಪ್ಲೇಸ್, ಕೇರಳದಲ್ಲಿ ಇರುವಂಥ ರಾಜ್ ರೆಸಿಡೆನ್ಸಿ ಅಂತ ಫ್ಯಾಮಿಲಿ ರೆಸ್ಟೋರೆಂಟ್. ಸೊ ಫೈನಲಿ ಅವಳು ನಿದ್ದೆ ಮಾಡಿದ್ದಾಳೆ. ಸೊ ನನಗೆ ಟೈಮ್ ಸಿಕ್ತು ಕೇಕ್ ಕಟ್ ಮಾಡಲಿಕ್ಕೆ. ಸೊ ನಾನು ಈ ವಿಡಿಯೋದಲ್ಲಿ ಹೇಳದೇ ಇರುವಂಥ ಒಂದು ವಿಷಯ ಇದೆ. ದಿಸ್ ಇಸ್ ಮೈ 30th ಬರ್ಡೇ. ಸೊ ನಾನು 29 years ಕಂಪ್ಲೀಟಾಗಿ 30th ಕಾಲಿಡ್ತಾ ಇದ್ದೇನೆ. ಸೊ ಅದೊಂದು ಸ್ಪೆಷಲ್ ಇದೆ ನನಗೆ. ಆಮೇಲೆ 3 reasons ಇದು ನನಗೆ ಸ್ಪೆಷಲ್. ಒಂದು, ಆ್ಯಸ್ ಅ ಮದರ್ ಐ ಆಮ್ ಸೆಲೆಬ್ರೇಟಿಂಗ್ ಮೈ ಬರ್ತ್ಡೇ ಆ್ಯಂಡ್ ಮೈ 30th ಬರ್ತ್ಡೇ, ಪ್ಲಸ್ ಐ ಆಮ್ ಸೆಲೆಬ್ರೇಟಿಂಗ್ ವಿತ್ ಮೈ ಇನ್ಲಾಸ್. ನಾನು ಫಸ್ಟ್ ಟೈಮ್ ನಾನು ಇನ್ಲಾಸ್ ಜೊತೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ ಬರ್ತ್ಡೇ. ಇದೇ ಹೋಟೆಲಲ್ಲಿ ನನ್ನದು ಬೇಬಿ ಶವರ್ ಆಗಿತ್ತು ಆ್ಯಕ್ಚುಲಿ. ಸೊ ಅವತ್ತು ಫುಡ್ ತುಂಬ ಚೆನ್ನಾಗಿತ್ತು ಅಂತ ನಾವು ಲಂಚ್ ಮಾಡಲಿಕ್ಕೆ ಇಲ್ಲೇ ಬಂದ್ವಿ. ಆ್ಯಂಡ್ ಮೈ ಮದರ್ ಇನ್ ಲಾ ತುಂಬ ಚೆನ್ನಾಗಿ ಅವಳನ್ನು ಹ್ಯಾಂಡಲ್ ಮಾಡ್ತಾರೆ. ಪ್ಲಸ್ ಇವರು 3 ಜನನೂ ನಂದು ಇನ್ಲಾಸ್ ಅವಳನ್ನು ನೋಡೋಕ್ಕೋಸ್ಕರ ನನಗೊಂದು ಹೆಲ್ಪ್ ಆಗಲಿ ಅಂತ ನನ್ನ ಮನೇಲಿ ಬಂದು ನಿಂತಿದ್ದಾರೆ. ಲೈಕ್ ನಮ್ಮ ಮನೇಲಿ ಬಂದು ನಿಂತಿದ್ದಾರೆ ಮಂಗಳೂರಲ್ಲಿ. ಸೊ ಅದು ನನಗೆ ತುಂಬ ಒಂದು ರಿಲೀಫ್. ಇದಾದಮೇಲೆ ಸೆಲೆಬ್ರೇಷನೆಲ್ಲ ಆದಮೇಲೆ ನಾವು ಡೈರೆಕ್ಟ್ ಮನೆಗೆ ಹೋದ್ವಿ. ಆಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡ್ವಿ. ಬಿಕಾಸ್ ನಾನು ಆಲ್ರೆಡಿ ಹೇಳಿದ್ದೆ ನನ್ನ ಮಗಳದು ತುಲಾಭಾರ ಇದೆ ಅಂತ ಇವತ್ತು. ಅದಕ್ಕೆ ನಮಗೆ ಟೆಂಪಲಿಗೆ ಹೋಗಬೇಕಿತ್ತು ಈವ್ನಿಂಗ್ ಲೈಕ್ 7 o'clock. ಸೊ ಅದರದ್ದೇ ಇದು ವಿಡಿಯೋ ಹಾಕಿರೋದು ನಾನು. ಆ್ಯಕ್ಚುಲಿ ನನ್ನ ಫೇಸಲ್ಲಿ ತುಂಬ ಟೆನ್ಷನ್ ಇದೆ. ಬಿಕಾಸ್ ಇದು 2nd time ನಾನು ಈ ಥರ ತುಲಾಭಾರ ಕೂತ್ಕೊಳ್ಳೋದು. ಬಿಕಾಸ್ ವೆನ್ ಶಿ ವಾಸ್ 3 months ನಾನು ಒಂದ್ಸಲಿ ಕೂತ್ಕೊಂಡಿದ್ದೆ.
ಐ ಥಿಂಕ್ 3 or 4 ಮಂತ್ಸಲ್ಲಿ. ಇದೀಗ 6.5 ಮಂತ್ಸಲ್ಲಿ ನಾನು ಕೂತ್ಕೊಳ್ತಾ ಇದ್ದೀನಿ. ಸೊ ನನಗೆ ಯಾವಾಗಲೂ ಒಂದು ಟೆನ್ಷನ್ ಇರುತ್ತೆ, ಎಲ್ಲಿ ಮೇಲೆ ಹೋಗುತ್ತೋ ಕೆಳಗೆ ಹೋಗುತ್ತೋ ಏನಾಗ್ತದೆ ಅಂತ ಯಾವಾಗಲೂ ಟೆನ್ಷನ್ ಇರುತ್ತೆ. ಸೊ ಯು ಕ್ಯಾನ್ ಸಿ ಇನ್ ಮೈ ಫೇಸ್. ಸೊ ಎಲ್ಲ ಚೆನ್ನಾಗಾಯಿತು. ಸೊ ಚೆನ್ನಾಗಿ ಪ್ರೇ ಮಾಡಿದ್ವಿ. ಸೊ ಅವಳಿಗೋಸ್ಕರ ಇದ್ದಿತ್ತು ವಾರ. ನಂದು ಆಂಟಿ ಹಿಡ್ಕೊಂಡಿದ್ದು, ಲೈಕ್ ಆಂಟಿ ಅಮ್ಮ ಹೇಳ್ಕೊಂಡಿದ್ದು. ಇದು ಕೂಡ ಕಾಂಜಂಗಾಡಲ್ಲಿರುವಂಥ ಒಂದು ಟೆಂಪಲ್, ಲೈಕ್ ಮಾರಿಯಮ್ಮ ಟೆಂಪಲ್. ತುಂಬ ಒಳ್ಳೆ ಟೆಂಪಲ್ ಆ್ಯಕ್ಚುಲಿ, ತುಂಬ ಓಲ್ಡ್ ಟೆಂಪಲ್ ಅಂತ ನನ್ನ ಆಂಟಿ, ನನ್ನ ಅಜ್ಜಿ, ನನ್ನ ಹಸ್ಬೆಂಡ್, ಅಜ್ಜಿ ಎಲ್ಲ ಹೇಳಿದ ಸ್ಟೋರಿ ಎಲ್ಲ ಕೇಳಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ನನ್ನ ಫೇಸಲ್ಲಿ ಟೆನ್ಷನ್ ಗೊತ್ತಾಗುತ್ತೆ. ಸೊ ನನಗೆ ಯಾವಾಗ ಟೆನ್ಷನ್ ಬರ್ತದೆ, ಸೊ ನಾನು ಆ ಫೇಸನ್ನು ಆ ಥರ ಮಾಡ್ತೀನಿ. ಸೊ ನನ್ನ ವೀಡಿಯೋಸ್ ಎಲ್ಲ ನೋಡಿ ನನ್ನ ಆಂಟಿ ನನಗೆ ಬೈತಾಯಿದ್ರು, ಇದೇಂತ ಈ ಥರ ವೀಡಿಯೋಸ್ ಬಂದಿದೆ ಥರ ನಡೆದೆ. ಇಲ್ಲ ಆಂಟಿ, ನನಗೆ ತುಂಬ ಟೆನ್ಷನ್ ಇತ್ತು. ಸೊ ನನ್ನ ಫೇಸಲ್ಲಿ ಅದು ಯು ಕ್ಯಾನ್ ಸಿ ಇನ್ ದ ವಿಡಿಯೋ. ಸೊ ಎಲ್ಲ ಚೆನ್ನಾಗಾಯಿತು. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ವೆರಿ ಬ್ಲೆಸ್ಡ್. ಸೊ ಇದೇ ನನ್ನ ಬರ್ತ್ಡೇ ದಿನದ ವಿಡಿಯೋ. ಸೊ ನೆಕ್ಸ್ಟ್ ಡೇ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಡೇ ನಾನೊಂದು ಮನೆಗೆ ಹೋಗ್ತಾಯಿದ್ದೆ, ಲೈಕ್ ಮೈ ಹೌಸ್ ಕುಂಬಳೆಗೆ ಹೋಗ್ತಾಯಿದ್ದೇನೆ. ಬಿಕಾಸ್ ಅಲ್ಲಿನೂ ನನ್ನ ಅಪ್ಪ ಅಮ್ಮ ವೆಯ್ಟ್ ಮಾಡ್ತಾಯಿದ್ರು, ಲೈಕ್ ಕೇಕ್ ಎಲ್ಲ ತೊಗೊಂಡು ಸ್ಮಾಲ್ ಸೆಲೆಬ್ರೇಷನ್. ಸೊ ವಿತ್ ದೆಮ್. ಸೊ ಇದಾದಮೇಲೆ ನಾನು ನೆಕ್ಸ್ಟ್ ಡೇ ನಾನು ಮಂಗಳೂರಿಗೆ ಹೋಗ್ತಾಯಿದ್ದೀನಿ. ಸೊ ಇವತ್ತೊಂದಿನ ಅಲ್ಲಿ ಅವ್ರ ಜೊತೆ ಸೆಲೆಬ್ರೇಟ್ ಮಾಡುವ ಅಂತ. ಬಿಕಾಸ್ ನನಗೆ 2 ಜನ ಬ್ರದರ್ಸ್ ಇದ್ದಾರೆ, ಲೈಕ್ ಯಂಗ್ ಬ್ರದರ್ಸ್. ಸೊ ಅವರಿಬ್ಬರು ಲಂಡನಲ್ಲಿದ್ದಾರೆ. ಸೊ ನಾವು 3 ಜನ ಹೋದ್ಮೇಲೆ ನನ್ನ ಪೇರೆಂಟ್ಸ್ ತುಂಬ ಲೋನ್ಲಿ ಫೀಲ್ ಮಾಡ್ತಾರೆ, ಅವರಿಬ್ಬರೇ ಇರ್ತಾರಲ್ಲ. ಸೊ ಅವಾಗವಾಗ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಟ್ರೈ ಮಾಡ್ತೀನಿ ಅಕಸ್ಮಾತ್ ಊರಿಗೆ ಹೋದರೆ ಒಂದು 1 ವೀಕೆಲ್ಲ ನಿಲ್ಲಲಿಕ್ಕೆ ಅಂತ. ಸೊ ಹೋದ ತಕ್ಷಣ ಒಂದು ಸರ್ಪ್ರೈಸ್ ಇತ್ತು ನನಗೆ. ನಂದು ಕಸಿನ್ಸ್, ಲೈಕ್ ನಂದು ಚಿಕ್ಕಪ್ಪನ ಮಕ್ಕಳೆಲ್ಲ ನನಗೆ ಆಲ್ರೆಡಿ ನನಗೆ ಅಮ್ಮ ಫೋನಲ್ಲಿ ಹೇಳಿದರು. ಇವಾಗ ನನ್ನ ಫಸ್ಟ್ ಪ್ರಯಾರಿಟಿ ಏನಿದ್ರು ಅವಳೇ. ಸೊ ಫಸ್ಟ್ ಅವಳಿಗೆ ಫುಡ್ ಕೊಟ್ಟು ಆಮೇಲೆ ನಂದು ಏನಿದೆ ಕೆಲಸನ ನಾನು ನೆಕ್ಸ್ಟ್ ಮಾಡ್ತೇನೆ. ಸೊ ನಾನು ಅವಳಿಗೆ ಫುಡ್ ಕೊಡ್ತಾಯಿದ್ದೆ. ಸೊ ಸಾಲಿಡ್ ನಾನು 6 ಮಂತ್ಸ್ ಕಳೆದ ಮೇಲೆ ಸ್ಟಾರ್ಟ್ ಮಾಡಿದ್ದೆ ಅವಳಿಗೆ. ಅಲ್ಲಿ ತನಕ ಏನೂ ಕೊಡ್ತಾ ಇರಲಿಲ್ಲ, ಓನ್ಲಿ ಎಕ್ಸ್ಕ್ಲೂಸಿವ್ ಫೀಡಿಂಗ್ ಮಾಡ್ತಾಯಿದ್ದೆ. ಅವಳು ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ಲು ಅಂತ ಅನಿಸ್ತಾ ಇತ್ತು ನನಗೆ. ಬಿಕಾಸ್ ಎಲ್ರಿಗೂ ಹಾಗೆ ಅಲ್ವಾ, ಮಕ್ಕಳಿಗೆ ಯಾವಾಗಲೂ ಮಕ್ಕಳೇ ಇದ್ರೇ ಅದೊಂದು ವೈಬ್ ಅವರಿಗೆ. ಸೊ ನನ್ನ ಬ್ರದರ್ಸ್ ಆರ್ಡ್ರ್ ಮಾಡಿದ ಕೇಕೆಲ್ಲ ಕಟ್ ಮಾಡಿ ಫುಡ್ಡೆಲ್ಲ ಆಗಿ ಇದೊಂದು ಈವ್ನಿಂಗ್ ಲೈಕ್ 7:30, 8 o'clock ನಾವು ಲೈಟ್ ಡಿನ್ನರ್ ಮಾಡುವಂಥ ಹೊರಗಡೆ ಹೋಗಿದ್ವಿ. ಸೊ ನನಗೆ ಯೂಶ್ವಲಿ ಅಷ್ಟು ಹಸಿವಿರಲಿಲ್ಲ. ಸೊ ಲೈಟಾಗಿ ಲೈಕ್ ಮೊಮೋಸ್, ಫ್ರೈಸ್, ಆಮೇಲೆ ಲೋಡೆಡ್ ಫ್ರೈಸ್, ಅವ್ರು KFC ಅದು ಇದೆಲ್ಲ ಆರ್ಡ್ರ್ ಮಾಡಿದರು. ನಾನು KFC ತಿಂತಾ ಇಲ್ಲ, ಈಗ ಸ್ಟಾರ್ಟ್ ಮಾಡಲಿಲ್ಲ. ಬಟ್ ಐ ಲೈಕ್ KFC. ನಾನು ಫೀಡ್ ಮಾಡುವ ಕಾರಣ ನೋಡಿ ಫುಡ್ಗಳನ್ನು ತಿಂತಾಯಿದ್ದೀನಿ. ಇದು ನಂದು ಕಸಿನ್ಸ್ ಆ್ಯಕ್ಚುಲಿ, ನಂದು ಮನೆ ಹತ್ರನೇ ಅವ್ರ ಮನೆ ಇದೆ. ಸೊ ಇನ್ನೊಂದು ವಿಡಿಯೋ ನಾನು ಆ್ಯಡ್ ಮಾಡಿದ್ದೀನಿ, ನನ್ನ ಬೆಸ್ಟ್ ಫ್ರೆಂಡ್ ತೊಗೊಂಡು ಬಂದಿದ್ದು ಬರ್ತ್ಡೇ ಕೇಕ್. ಸೊ ಆಫ್ಟರ್ 2 days ಆಫ್ ಮೈ ಬರ್ತ್ಡೇ. ಸೊ ಇದೇ ನಂದು ಇವತ್ತಿನ ಬ್ಲಾಗ್. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್.